ಕಂಡ್ರೆ ಸರ್ಕಾರ ದುಡ್ಡಿನ ಸರ್ಕಾರ, ಬಡವರ ಸರ್ಕಾರ, ಮೋದಿ ಸರ್ಕಾರ. ಈ ಇಂಡಿಯಾದ ನಡಿಬೇಕಂದ್ರೆ ಮೋದಿನೇ ಬರಬೇಕು. ನಾವೆಲ್ಲ ದುಕಾನ್ದವರೇ ಮನಿದ ಬಿಲ್ ಕಟ್ಲತ್ತಿದ್ವಿ ಅನಿಸ್ತದೆ ನನಗೆ. ನಾವು ಬಿಜೆಪಿ ಮೋದಿ ಅವರಿಗೆ ಓಟ್ ಹಾಕ, ಅವ್ರು ಕೊಡಲ್ಬೇಕಾ ಅಷ್ಟೇ ಹೋಗಲ್ಬೇಕು. ಎಷ್ಟೋ ಪ್ರಧಾನಮಂತ್ರಿ ಬಂದವ್ರಿ, ಅವ್ನಿಗೆ ಯಾಕಂತ ಇವತ್ತೆಲ್ಲ ನಾ ಒಬ್ಬ ಅಲ್ಲತ್ತ ಜನ ಇಡೀ ಜಗತ್ತು ಹೊರಗಿನ ದೇಶ ಹಾಲು ಬರೀತದ. 10 kg ಅಕ್ಕಿ ಎಲ್ಲಿ ಕೊಡ್ತಾ ಇದ್ದಾರೆ ಇವರು? ಓನ್ಲಿ ಬಸ್ ಫ್ರೀ ಮಾಡಿದ್ದಾರೆ, ಬಸ್ನು ಟೈಮ್ಗೂ ಇಲ್ಲ. ಮೋದಿ ಒಂದು ದೇವ್ರ ಇದ್ದಂಗ್ರಿ ಎಲ್ಲರೂ. ಅಲ್ಲ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ಮೋದಿ ದೇಶಕ್ಕೆ ಹಿಡಿದಿರೋ ಶನಿ ತರ ಅಂತ ಹೇಳ್ತಾರೆ. ಅವ್ರು ಶನಿ ಇಲ್ರಿ, ಗರೀಬರು ಸಲ್ಲಾಕ ಒಂದು ದೇವ್ರ ನಾವು ಮನಿ ದೇವ್ರು, ಎಲ್ಲರೂ ಮನಿ ದೇವ್ರ ನಾವು ಮೋದಿ मोदी है तो मुमकिन है. अब की बार नहीं, हर बार जब तक जिंदा है मोदी हमेशा पार. बहुत बढ़िया इंसान है वो मोदी. बीजेपी पार्टी, भारत जनता पार्टी एकदम सही है. बहुत कुछ किया है उसने. सब ये लोग क्या सब लालची का बन दे के अब सब करके मोदी ने बहुत वो के लालच बढ़ा रहा है. मोदी का पास पावर है, वो कैसा कांग्रेस के पास पावर है भी नहीं. ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ತಾರ? ಏನು ಮಾಡಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಮಾತಾಡಿದ್ರು. FSLನಲ್ಲಿ ಏನು ಬಂತು ರಿಪೋರ್ಟು? ಪಾಸಿಟಿವ್ ಅಂತ ಬಂತು. ಮತ್ತು ಸುಳ್ಳು ಹೇಳ್ತಾ ಇದ್ದಾರೆ, ಸರ್ಕಾರ ರಾಜಕೀಯ ಮಾಡೋದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯ್ತು ಇದ್ರಲ್ಲಿ. ಕನ್ನಡ ಬರುತ್ತಾ? ಬರಲ್ಲ नहीं, कन्नड़ बरला. हिंदी में पूछते हैं, मोदी आना कि राहुल गांधी आना, कौन आया तो अच्छा? ರಾಹುಲ್ ಗಾಂಧಿ ಸರ್ ಆಯ್ತು ಅಚ್ಚಾ ಸರ್. ನಾವು ಚುನಾವಣೆ ಸಮೀಕ್ಷೆ ಮಾಡ್ತಾ ಇದೀವಿ, ಯಾರು ಬಂದ್ರೆ ಒಳ್ಳೇದು? ನರೇಂದ್ರ ಮೋದಿನೇ ಬರಬೇಕು. ಇದು ಏನು ಪೂಜೆ ಬಸ್ಸಿಗೆ ಹೋಗೋದು ಮತಲಬ್ ಇಲ್ಲ. ಇದು ಅದನ್ನು ಗಂಡಸು ಮಕ್ಕಳಿಗೆಲ್ಲ ತ್ರಾಸ ಆಗ್ಯದ ನೋಡ್ರಿ. ಇದು ಏನಿಲ್ಲ, ಸೀದಾ ಹೆಂಗಿತ್ತು ಪೈಲೆ ಹಂಗೆ ಮಾಡಿದ್ರೆ ಭಾಳ ಜನ. ಸೆಂಟ್ರಲ್ದಾಗ ಮೋದಿನೇ ಇರ್ಬೇಕ್ರಿ, ಇಲ್ಲಿ ಯಾರ್ಯಾಗಿರಲ್ಲ ಯಾತ. ದೇಶ ಭದ್ರತೆಗಾಗಿ BJP ಸರ್ಕಾರ ಮೋದಿಯವ್ರು ಬೇಕು ಸರ್. ದುಡ್ಡಿನ ಸರ್ಕಾರ ಸರ್ ಅದು. ಕಂಡ್ರೆ ಸರ್ಕಾರ ದುಡ್ಡಿನ ಸರ್ಕಾರ, ಬಡವರ ಸರ್ಕಾರ, BJP ಸರ್ಕಾರ, ಮೋದಿ ಸರ್ಕಾರ. ಮೋದಿ ಬಂದರೆ ಒಳ್ಳೇದಾಗ್ತದೆ. ಯಾಕಂಗ ಅನ್ಸುತ್ತೆ ಸರ್? ಈಗ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟೆ ಬಸ್ಸು 2000 ಕಾಸು. ಕಾಂಗ್ರೆಸ್ ಸಾಲ ಮಾಡಿದ್ದಾರೆ. ಎಷ್ಟು ಸಾಲ ಆಗಿದೆ ಕೇಳಿ ಸಿದ್ದರಾಮಯ್ಯ ಅವರಿಗೆ. ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಮೋದಿ ಬಂದ್ರೇ ಒಳ್ಳೇದು, ಅಭಿವೃದ್ಧಿ. ನಮಗೆ ಮೋದಿ ಬಂದರೆ ಒಳ್ಳೇದು. ಇವರು ಖಾಲಿ ಕರ್ನಾಟಕ ಅಷ್ಟೇ ನಡೆಸ್ತಾರೆ, ಅವ್ರು ಪೂರಾ ಇಂಡಿಯಾ ನಡೆಸ್ತಾರಲ್ಲ. ನಮ್ಮ ದೃಷ್ಟಿದಾರ ಈಗ ಮೋದಿನೇ ಸರಿ. ನಿಮ್ಗೆ ಅನಿಸುತ್ತೆ ಮೇಡಮ್? ನಮಗೆಲ್ಲ ಮೋದಿನೇ ಚೆನ್ನಾಗಿ. ಹಾಂ, ಫ್ರೀ ಕೊಟ್ಟು ಏನು ಬರ್ತದು? ಮೋದಿ ಪೂರ ಆಲ್ ಕರ್ನಾಟಕ ಆಲ್ ಇಂಡಿಯಾ ಹರಲ್ಲ ಮೋದಿ. ಅವ್ರದ್ದೆಲ್ಲ ಇದು ಅದ ಹೆಚ್ಚಿಗೆ. ಅನಿಸುತ್ತೆ? ನಾವು ಅಷ್ಟೇ ರೀ, ಮೋದಿ ಬಂದ್ರೆ ಒಳ್ಳೆ. ಯಾರು ಬಂದ್ರೆ ಒಳ್ಳೇದು? ಮೋದಿ ಅಂತೆ. ಮೋದಿಯಾ? ಹೌದು. ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರಲ್ಲ ಬಸ್ಸು. ನೋಡಿ, ನಮ್ಮ ಕಾಲೇಜ್ ಹೋಗೋ ಬಸ್ ಇಲ್ಲ, ಒಂದು ಏನು ಮಾಡೋದು? मोदी साहब तो है ना, डेवलपमेंट के नाम पे तो कुछ नहीं करे सर. सब बेहतर जानते हैं सर. ठीक है. अभी हमारे पास जो कांग्रेस सरकार है सर प्रेजेंट, वो थोड़ा ಬೆಟರ್ ದೆನ್ ಸರ್, ಅಚ್ಚಾ ಕರ್ರಿ ಸರ್. ನೋಡಿ, 10 ವರ್ಷದಿಂದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಭಾಳ ಒಳ್ಳೆ ವರ್ಕ್ ಮಾಡಿದ್ದಾರೆ. ಇಡೀ ವಿಶ್ವದಲ್ಲೇ ನೆಚ್ಚುವ ನಾಯಕರಾಗಿ, ವಿಶ್ವದಲ್ಲೇ ನಮ್ಮ ಭಾರತವನ್ನು ಪ್ರಬಲ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಟೈಮ್ ಮೋದಿ ಬಂದರೆ ಒಳ್ಳೇದಾಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ. 10 ವರ್ಷದಿಂದ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಇವ್ರ ಮನೇಲಿ ಏನೇನು ಸಿಲಿಂಡರ್ ಬಂದಿದೆ, ಇವ್ರ ಮನೆಗೆ 5 ಕಿಲೋ ರೈಸ್ ಕೊಟ್ಟಿದ್ದಾರೆ. ಈ ಮೋದಿ ಜಾಗದಲ್ಲಿ ಮತ್ತೆ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಕೋವಿಡಲ್ಲಿ ಕೋಟಿಗಟ್ಟಲೆ ಜನರು ಸಾಯ್ತಿದ್ರು. ಜನರ ಬಗ್ಗೆ ಭೇದ ಭಾವ ಇಲ್ಲ, ಏನಿಲ್ಲ. ಯಾವುದೇ ಸಮಾಜ ಇರಲಿ, ವರ್ಗ ಯಾವುದೇ ಇರಲಿ, ಎಲ್ಲ ವರ್ಗಿಗೆ ಒಂದು ಕೈಯಲ್ಲಿ ಹಂಗಿದೆ ಅಂತ ಆ ಥರ ನೋಡಿದ್ದಾರೆ. ಬೆಳಗಾವ್ ಥರ ಸಮಾನ. ಮೋದಿ ಅವರು ಬಂದರೆ ಒಳ್ಳೇದಾಗುತ್ತೆ, ಭಾಳ ಒಳ್ಳೇದಾಗುತ್ತೆ. ಈ ಮೋದಿಯವ್ರು ಬಂದರೆ ನಮ್ಮ ರಾಷ್ಟ್ರ ಪ್ರಬಲ ರಾಷ್ಟ್ರವನ್ನಾಗಿ ಬರುತ್ತೆ. ಅವ್ರು ಒಂದು ವಿಷನ್ ಇಟ್ಕೊಂಡಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ಏನು ವಿಷನ್ ಇಟ್ಟಿದ್ರು, ಏನೂ ವಿಷನ್ ಇಟ್ಟಿದ್ದಿಲ್ಲ. ನರೇಂದ್ರ ಮೋದಿಯವ್ರು ಮೊನ್ನೆ ಒಂದು ಸ್ಲೋಗನ್ ಕೊಟ್ಟರು, 2047 ಅಂದರು. ಅದು ಒಂದು ಯಾವ ಥರ ವಿಚಾರ ಇದೆ ನೋಡ್ರಿ ಅವ್ರದ್ದು. ಆ ವಿಚಾರಕ್ಕೆ ಒಂದು ಸಲೋಟ್ ಹೊಡಿಬೇಕು ನಾವು. सबसे अच्छा कांग्रेस है तो अच्छा सर. हाँ कांग्रेस. कई को ऐसा लगता है क्यों बोले तो सब फ्री में सब इजी होता समझ लो. ನಾವು ಹಾಕೋದು ಮೋದಿ. ಏನಾದರೂ ನಾವಲ್ಲ ಒಂದು ನಾವು ಆಟೋ ಚಾಲಕರು ಎಲ್ಲರೂ ಇಲ್ಲಿ 8 ತನಕ ಮಾಡಿದ್ರಲ್ಲ, ಒಂದು 500 ರೂಪಾಯಿ ಒಯ್ಬೋದು ಅಷ್ಟೇ. ಇವಾಗ 200 ರೂಪಾಯಿ ಉಳಿಸ್ಲಿಕ್ಕಾಗಲ್ದು. ಏನು ಮಾಡ? ಈ ಇಂಡಿಯಾದ ನಡಿಬೇಕಂದ್ರೆ ಮೋದಿನೇ ಬರಬೇಕು. ಇಂಡಿಯಾದ ಸ್ವಚ್ಛ ಇರ್ತದೆ. ಈ ಫ್ರೀ ಕೊಟ್ಟರೆ ಅಭಿವೃದ್ಧಿ ಆಗುತ್ತಾ? ಆಗಲ್ಲ. ಅಲ್ಲ, ಸಿದ್ದರಾಮಯ್ಯನವರೆಲ್ಲ ನಾವು ನುಡ್ದಂತೆ ನಡೆದಿದ್ದೀವಿ, ಎಲ್ಲ ಆಗುತ್ತೆ ಅಂತ. ಏನಾದ್ರೆ ಸಿದ್ದರಾಮಯ್ಯ ಏನು ಮಾಡ್ಯಾನ ಹೇಳ್ರಿ? ಏನಲ್ಲ ಸರ್, ಅವೆಲ್ಲ ಹೇಳಕ್ಕದು ಖಾಲಿ ಮಾತಾ ಬೇಕಂದ್ರೆ ಕಡಿಂದ ಇಂದ್ರಿಲ್ಲ. ಅಲ್ಲ, ನೀವು ಹೇಳಿದ್ರಿ ನಿಮ್ಮಂಥ ಯುವಕರು ಮೋದಿ ಹೆಸರೇ ಹೇಳ್ಬಾರ್ದು, ಅವ್ರ ಥರ ಎಲ್ಲ ಹೇಳ್ಬಾರ್ದು ಅಂತಾರೆ. ಮೋದಿನೇ ಬೇಕು, ಇಂಡಿಯಾಗ ಮೋದಿನೇ ಬೇಕು. ಮೋದಿನೇ ಬರ್ಬೇಕು ಸರ್. ಹಾಂ ರೀ, ಏನು ಮಾಡಿಲ್ಲ ಅಂತಾರೆ ಮೋದಿ ಅವರು? ಏನು ಮಾಡಲ್ದೇ ಇಷ್ಟು ಹಂಗೆ ಡೆವಲಪ್ ಆಗುತ್ತೆ ಸರ್. ಆಗಿದೆ, ಆಲ್ಮೋಸ್ಟ್ ಡೆವಲಪ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೆವಲಪ್ ಆಗಿದೆಯಾ? ಎಲ್ಲ ಆಲ್ಮೋಸ್ಟ್ ಅಂತಾರಾಷ್ಟ್ರೀಯ ಹಿಡ್ಕೊಂಡು ಎಲ್ಲ ಕಡೆನೇ ಡೆವಲಪ್ ಆಗಿದೆ. ಒಂದು ಸ್ಥಾನ ಬಂದಿದೆ ಅಂದರೆ ಮೊದಲಿಂದೇ ಬಂದಿದೆ ಸರ್. ನರೇಂದ್ರ ಮೋದಿ ಸರ್ಕಾರ ಬಂದರೆ ಒಳ್ಳೆಯದು. ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರಲ್ಲ 2000 ಇದು 10 kg ಅಕ್ಕಿ ಎಲ್ಲ. ಅದು ಎಲ್ಲ ಯೂಸ್ಲೆಸ್ ಅಂತ ಹೇಳ್ತೀವಿ.
10 ಕೆ ಜಿ ಅಕ್ಕಿ ಹೊಂಟವ್ರಿ ಮಂದಿಗೆ 5 ಕೆ ಜಿ ಅಕ್ಕಿ ಹೊಂಟವು ಅವಿ ಮುದಿ ಕುಡ್ಲತ್ತಾನ ಸರ್ 5 ಕೆ ಜಿ ಅಕ್ಕಿ ಇಲ್ಲ 10 kg ಗ್ಯಾರಂಟಿ ಅಂತ ಹೇಳಿದ್ರು. ಏನಿಲ್ಲ ತೋರಿಸ್ತಾ ಬರ್ರಿ ನಿಮ್ಗೆ ರಾಷನ್ ಕೊಡ್ಲತ್ತಾರ 5 ಕಿಲೋ ಕೆ ಜಿ ಕೊಡ್ತಾರೆ ನನ್ನ ಜೊತೆಗೆ ಬರ್ರಿ ಇಲ್ಲ ರಾಷನ್ ದುಕಾನ್ 5 ಕಿಲೋನೇ ಕೊಡ್ಲತ್ತಾರ 5 ಕೆ ಜಿನೇ ಕೊಡ್ಲತ್ತಾರ ಖಾಲಿ. ಈ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಯೂಸ್ಲೆಸ್ ಅಂತ ಹೇಳಕ್ಕೆ ಬಯಸ್ತೀನಿ. ಅಂತಂತಂದರೆ ಒಂದು ಕಡೆಯಿಂದ ಕಿತ್ಕೊಂಡು ಮತ್ತೊಂದು ಕಡೆ ಕೊಡ್ತಾ ಇದ್ದಾರೆ. ಈಗ ಆಟೋದವ್ರಿಗೆ ನೋಡ್ತಿದ್ವಿ ಮೊದಲು 1,000 1,200 ಮಾಡ್ತಿದ್ವಿ. ಈಗ 200 ರೂಪಾಯಿ ಮಾಡೋಕ್ಕೆ ಭಾಳ ಕಷ್ಟ ಇದೆ ಸರ್. ನಾವು ಆಟೋ ಡ್ರೈವರ್ ಇದ್ದೀವಿ, ಏನೂ ಇಲ್ಲ ಆಟೋದವರಿಗೆ ಭಾಳ ಮುಷ್ಕಿಲಿದೆ. ಒಂದು ಕಡೆ ಪಾಸಿಟಿವ್ ಇದ್ದರೆ ಮತ್ತೊಂದು ಕಡೆ ನೆಗೆಟಿವ್ ಇದೆ. ಇಲ್ಲಿಂದ ಕಿತ್ಕೊಂಡು ಇಲ್ಲೇ ಕೊಡ್ತಾ ಇದ್ದಾರೆ. ಇಲ್ಲಿ ಅವ್ರದ್ದೇನೂ ಇಲ್ಲ. ಮತ್ತು ಇದರಲ್ಲಿ ಭ್ರಷ್ಟಾಚಾರ ಇದೆ. ಕಾಂಗ್ರೆಸ್ದಲ್ಲಿ ಬಹಳ ಭ್ರಷ್ಟಾಚಾರ ಇದೆ. ಮತ್ತು ಕಾನೂನು ಸುವ್ಯವಸ್ಥೆ ಎಲ್ಲ ರೀತಿಲಿಂದ ಹಾಳಾಗಿದೆ ಸರ್ ಇವತ್ತಿನ ದಿವಸ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಗೃಹ ಸಚಿವರಾಗಲಿ ಇದ್ರ ಮೇಲೆ ಕಂಟ್ರೋಲೇ ಇಲ್ಲ ಅವರಿಗೆ. ನೇಹಾ ಅವ್ರ ಕೇಸ್ ನೋಡ್ತಾ ಇದ್ದೀವಿ, ಭಾಳಷ್ಟು ಕೇಸ್ಗಳು ನೋಡ್ತಾ ಇದ್ದೀವಿ. ಕೊಲೆಗಳು ಆರಾಮಾಗಿ ಆಗೋದಕ್ಕೆ ಕಾನೂನು ಎಲ್ಲಿ ಲೂಸ್ ಆಗಿರ್ತದೆ ಅಲ್ಲಿ ಕೊಲೆಗಳು ಅಥವಾ ಹಿಂಸೆಗಳು ಮತ್ತು ಕಾನೂನು ಬಾಹ್ಯ ಅಪರಾಧಗಳು ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಮಾತಾಡಿದ್ರು. FSLನಲ್ಲಿ ಏನು ಬಂತು ರಿಪೋರ್ಟು? ಪಾಸಿಟಿವ್ ಅಂತ ಬಂತು. ಮತ್ತು ಸುಳ್ಳು ಹೇಳ್ತಾ ಇದ್ದಾರೆ. ಸರ್ಕಾರ ರಾಜಕೀಯ ಮಾಡೋದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯಿತು ಇದರಿಂದ. ಮೋದಿ ಅವರು ಬಂದರೆ ದೇಶದ ಹಿತಾಸಕ್ತಿ ಒಳ್ಳೆಯದಾಗುತ್ತೆ. 100% ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ನಮ್ಮ ದೇಶ ರಕ್ಷಣೆಯಲ್ಲಿರ್ತದೆ. ಮತ್ತು ಯಾವುದೇ ರೀತಿ ಅಟ್ಯಾಕ್ ಆಗ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಇದರಲ್ಲಿ ಭಾರತ ಇನ್ನೂ ಅತಿ ಹೆಚ್ಚಿನ ವೇಗದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಈ ಫ್ರೀ ಕೊಡೋದ್ರಿಂದ ಏನೂ ಇಲ್ಲ. ದೇಶದ ಒಳ್ಳೆ ರಸ್ತೆ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು, ಬೀಜ ಕೊಡಬೇಕು, ರಸಗೊಬ್ಬರ ಕೊಡಬೇಕು, ಇಂಥ ಕೆಲಸಗಳನ್ನ ಮಾಡಿರಿ. ಉಚಿತವಾಗಿ ಕೊಟ್ಟು ಎಲ್ಲ ಜನಗಳಿಗೆ ಸೋಮಾರಿತನ ಮಾಡ್ತಾ ಇದ್ದೀರಿ ನೀವು. ಅವಶ್ಯಕತೆ ಇಲ್ಲದೆ ಇದ್ದರೂ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಗೆ ಅನ್ಸೋದೇನು ಸರ್, ಆಲ್ಮೋಸ್ಟ್ ಬರಬೇಕಂದ್ರೆ ಮೋದಿನೇ ಮಸ್ತ್. ನೆಕ್ಸ್ಟ್ ಟೈಮ್ 2024 ಮುಗಿದ್ರೆ 25ರಲ್ಲಿ ಮೋದಿನೇ ಇರಬೇಕು. ಮೋದಿ ಸರ್ ಕಾಂಗ್ರೆಸ್ ಅವರೆಲ್ಲ ಒಳ್ಳೊಳ್ಳೇದು ಮಾಡಿದ್ದೀವಿ ಅಂತಾರೆ. ಮಾಡಿದ್ದಾರೆ ಸರ್. ನಮ್ಮ ಆಟೋದವ್ರಿಗೆ ಯಾರೇನು ಮಾಡಿದ್ದಾರೆ, ನಮ್ಮ ಡ್ರೈವರ್ಗಳಿಗೆ ಯಾರೇನು ಸವಲತ್ತು ಕೊಟ್ಟಿಲ್ಲ. ಮ್ಯಾಲ ಮೋದಿ ಬಂದ್ರೆ ಒಳ್ಳೇದು. ಈ ಮೋದಿ ಇದ್ರೆ ಸುರಕ್ಷತೆ ಇರ್ತದೆ, ಮೋದಿ ಬಂದ್ರೆ ಒಳ್ಳೇದಾಗ್ತದೆ. ರಾಹುಲ್ ಗಾಂಧಿ ಅವರು ಏನು ಮಾಡೋದು, ಮೋದಿ ಬಂದ್ರೆ ಒಳ್ಳೇದಾಗ್ತದೆ. ಅವ್ರು ಫ್ರೀ ಕೊಟ್ಟರು ಅವರು ಮತ್ತೆ 5 ವರ್ಷನಾಗ ಎಲ್ಲ ಕಲಾಸ ಆಯ್ತು. ಅವರು ಏನಿರೋದಿಲ್ಲ. ಏನಿಲ್ಲ ಅಂತೀರಾ? ಮೋದಿ ಬಂದರೆ ದೇಶಕ್ಕೆ ಒಳ್ಳೇದಾಗುತ್ತೆ. ಹಾಂ ಸರ್. हमको चलता है सिर्फ कांग्रेस, उसके हमको कांग्रेस ही पसंद है शुरू से. कौन जीता तो अच्छा लगता है आपको, मोदी की INDA कांग्रेस? ಕಾಂಗ್ರೆಸ್ कई कैसा? ನಿಜ. ಹಾಂ ಹೇಳಿ. ಈಗ ಕನ್ನಡ ಬರುತ್ತಾ? ಬರಲ್ಲ नहीं कन्नड़ बरला. हिंदी में पूछते हैं. अभी नेक्स्ट केंद्र चुनाव आ रहा है, मोदी आना कि राहुल गांधी आना, कौन आया तो अच्छा? ರಾಹುಲ್ ಗಾಂಧಿ ಸರ್ ಆಯಿತು ಅಚ್ಚಾ ಸರ್. ಮೋದಿ ಬಂದ್ರೆ ಸರ್ ಸರ್. ಹಾಂ, ಮೋದಿ ಬಂದ್ರೆ ಒಳ್ಳೇದು. ಹೌದು. ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟರಲ್ಲ ಅಕ್ಕ. ಕಾಂಗ್ರೆಸ್ ಅವರು ಫ್ರೀ ಯಾರು ತೊಗೊಂಡಾರ ಯಾರು ಬಿಟ್ಟಾರ, ನಮ್ಗಾರ ರೊಕ್ಕ ಹೊಟ್ಟಿಲ್ಲ ಏನು ಹೊಟ್ಟಿಲ್ಲ. ನಮ್ಗೆ ಅದೇ ರೀ ಮೋದಿನೇ. ಮೋದಿನೇ ಬರ್ಬೇಕು ಸರ್. ನಿಮಗೆ ನಾವು ಭಗವಂತ ಖೂಬವ್ರು ಬರ್ಬೇಕು. ಕೇಂದ್ರದಲ್ಲಿ ಯಾರು ಬರ್ಬೋದು ಅಂತ? ಮೋದಿಯವರು. ನಮ್ಮ ಮೋದಿಯವರು ಎಲ್ಲ ರೈತರಿಗೆಲ್ಲ ರೊಕ್ಕ ಕೊಡ್ತಾಯಿದ್ದಾರೆ. ಹಾಂ, ಮೋದಿಯವರು ಬಂದರೆ ಒಳ್ಳೆಯದು. ದೇಶಕ್ಕೋಸ್ಕರ ಅಂದರೆ ಮೋದಿ. KB ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ನಮಗೇನಾದ ಮೊದಲು ಅಂಗಡಿಯವರಿಗೆ 600-500 ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು. ಇವಾಗೇನೋ 1,800 ರೂಪಾಯಿ ಕರೆಂಟ್ ಬಿಲ್ ಬರ್ತಾಯಿದೆ. ಯಾರಿಗೆ ಫ್ರೀ ಬರ್ತಾಯಿದೆ? ಮೋದಿ ಅವರು ಬಂದರೆ ಒಳ್ಳೇದಾಗ್ಬೋದಾ? 100% ಒಳ್ಳೆಯದಾಗುತ್ತೆ. ಈಗ 10 ವರ್ಷದಿಂದ ಒಳ್ಳೇದಾಗಿದೆ, ಮುಂದೂ ಒಳ್ಳೇದಾಗುತ್ತೆ. ಮೋದಿಯರೇ, ಮೋದಿ ಅವರ. ಮೋದಿನೇ ಬರ್ಬೇಕ್ರಿ. ರಾಹುಲ್ ಗಾಂಧಿ ಅವರು ಬಂದರೆ ಏನೇನೋ ಫ್ರೀ ಕೊಡ್ತೀನಿ ಅಂತಿದ್ದಾರೆ. ಏನು ಕೊಡಲ್ರಿ, ಜನರಿಗೆ ಏನು ನೋಡ್ಲತ್ತಿಲ್ರಿ. ಒಳ್ಳೇದಿಲ್ಲ ಅಂತೀರಾ? ಯಾರಿಗೂ ಭೀ ನೋಡ್ಲತ್ತಿಲ್ರಿ, ಗೆದ್ದ ಮ್ಯಾಗ ಯಾರಿಗೂ ನೋಡ್ಲತ್ತಿಲ್ಲ. ನಮ್ಮ ಹಿಸಾಬ್ಲಿಂದ ಮೋದಿ ಬಂದ್ರೆ ಒಳ್ಳೇದು. ರಾಹುಲ್ ಗಾಂಧಿ ಅವರು ಏನೇನೋ ಒಳ್ಳೇದೆಲ್ಲ ಮಾಡ್ತೀನಿ ಅಂತಾರೆ. ಇಲ್ಲ ದೇಶಕ್ಕಾಗಿ ಅಂದ್ರೆ ಮೋದಿನೇ. ಮೋದಿ ಬಂದರೆ ಒಳ್ಳೇದು. ರಾಹುಲ್ ಗಾಂಧಿ ಅವರು ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಖಾಲಿ ಇದೇ ಹೇಳ್ತಾರೆ, ಖಾಲಿ ಘೋಷಣೆ ಮಾಡ್ತಾರೆ ಖಾಲಿ. ಅವರು ಜಾರಿಗೆ ತರಲ್ಲ ಯಾವುದು. 70 ವರ್ಷದ ಎಷ್ಟು ಪೆಂಡಿಂಗ್ ಕೆಲಸ ಇದು ಎಲ್ಲ ಹೊಸ ಪೆಂಡಿಂಗ್ ಕೆಲಸ ಇವ್ರು ಮಾಡಿದ್ದಾರೆ. ಮೋದಿ ಅವರು ಕೆಲಸ ಮಾಡಿದ್ದಾರೆ ಅಂತೀರ? 10 ವರ್ಷ ಮಾಡಿದ್ದಾರೆ. ಇಷ್ಟು 140 ಕೋಟಿ ಜನಸಂಖ್ಯೆ ದೊಡ್ಡ ರಾಷ್ಟ್ರ ಇದೆ. ಸ್ವಲ್ಪ ಸಮಸ್ಯೆ ಇದ್ದಿದ್ದೇ ಇರೋದು. ಜಗತ್ತಿರೋದಾಗ ಸಮಸ್ಯೆ ಇರೋದೇ ಇರೋದು. ಸಮಸ್ಯೆ ಪೂರ ಯಾರೂ ಸಾಲ್ವ್ ಮಾಡೋಕ್ಕಾಗಲ್ಲ. ಬಟ್ ಬೇರೆ ಸರ್ಕಾರಕ್ಕಿಂತ ಈ ಸರ್ಕಾರದಿಂದ 75% ಮಾಡಿದೆ. ಮೋದಿಯವ್ರು ಬಂದರೆ ಒಳ್ಳೇದಾಗ್ತದೆ. ಫ್ರೀ ನಮ್ಮ ತೊಗೊಂಡು ನಮಗೆ ಕೊಡ್ತಾರೆ ಫ್ರೀ. ಮನಿದು ಕರೆಂಟ್ ಬಿಲ್ ಫ್ರೀ ಮಾಡಿ ಎಲ್ಲ ಅಂಗಡಿ ಬಾಡಿಗೆದೆಲ್ಲ ದುಕಾನ್ ರೇಟ್ ಕರೆಂಟ್ ಬಿಲ್ ಭಾಳ ಹೆಚ್ಚಿಗೆ ಮಾಡ್ಯಾರ. ಹಿಂಗಾಗಿ ನಮಗೆಲ್ಲ ಇದು ಆಗ್ಯದ. ನಾವೆಲ್ಲ ದುಕಾನ್ದವರೇ ಮನಿದು ಬಿಲ್ ಕಟ್ಲತ್ತಿದ್ವಿ ಅನ್ನಿಸ್ತದೆ ನನಗೆ. ಅವ್ರ ಬಿಲ್ ಭೀ ನಾವೇ ದುಕಾನ್ದವರೇ. ಏನು ಭೀ ಎಲ್ಲಿ ಭೀ ನಮಗೆ ಇದು ಮಾಡಲಿ ದುಕಾನ್ದವರಿಗೆ ಲಾಸ್ ಮಾಡ್ತಾರೆ. ಸರ್ ಮೋದಿನೇ ಬರ್ಬೇಕು ರೀ. ಮತ್ತು ಅವ್ರು ಏನು ಕೆಲಸ ಮಾಡ್ರಿ ಅಂತೇಳಿ ಆಯ್ತದ ಸರ್ ಅದು. ಹಾಂ, ಮತ್ತು ರೀ ಫ್ರೀ ಮಾಡಿ ಏನಾದ್ರೆ ಹೊಡೆದಾಡ್ ಸಾಯ್ಲತ್ತವ. ಬಸ್ಸಲ್ಲೇ ಹೊಡೆದಾಡ್ ಸಾಯ್ಲತ್ತವ ಸರ್. ಅಲ್ಲಿ ದವಾಖಾನೆ ಹೋಗೋದು ಮಾಡೋದು ಬಕ್ಕು ಪ್ರಾಬ್ಲಮ್ ಹೊಂಟದ ರೀ ಸರ್. ಈ ಕಾಂಗ್ರೆಸ್ ಸರ್ಕಾರ ಸರ್ ಎಲ್ಲ ಬಸ್ ಎಲ್ಲ ಫ್ರೀ ಮಾಡಿಕ್ಯಾರ. ನಮ್ಮ ಆಟೋದವ್ರಿಗೆ ವ್ಯಾಪಾರ ಇಲ್ಲ ಸರ್. ಆಟೋ ಬಾಡಿಗೆ 300 ರೂಪಾಯಿ ಕೆರೆ ಸರು, ಎಲ್ಲ ಮನೆ ಕೆರೆ ಸರು.
ಎಲ್ಲ ಭಾಳ ಕಷ್ಟ ಆಯ್ತಾ ಇದೆ. ಬಿ ಜೆ ಪಿ ಸರ್ ಅವರು ಖೋಬಾ ಸರ್ ಇಲ್ಲ ಖೋಬಾ ಸರ್ ನಿಂತಾರೆ ಸರ್. ಮುಂದ್ಗಡೆ ವಿಚಾರ ಹಾಕರಿ ಸರ್, ಊಟ ಪರವಾಗಿಲ್ಲ. ಫ್ರೀ ಸೌಲಭ್ಯಗಳೆಲ್ಲ ಬರ್ತಾ ಅದು 2000 ನಮಗೆ ಬರ್ಲತ್ತಿಲ್ಲ ಯಾನು ಭೀ, ಅದು ಬರಲ್ಲ. ನಮಗೆ ಯಾನೇ ಭೀ ಇಲ್ಲ. ಯಾಕ್ರಿ ಅಪ್ಲೈ ಮಾಡಿದ್ರಾ? ಮಾಡಿದ ಕಡೆ ಕೊಡಲ್ಲ ಕೊಡಲ್ಲ ಅಂತ. ಇದು ಮೋದಿ ಅವ್ರದ್ದು 2000 ಅದು ರೈತರಿಗೆ ಬರುತ್ತಲ್ಲ, ಅದು ಆ ರೈತರದ್ದು 2000 ಬರ್ತದೆ. ಬರ್ತದೆ. ಅವಾಗ ಕರೆಕ್ಟ್ ಹಾಕಿಲ್ತಾರ ನೋಡ್ರಿ. ಕರೆಕ್ಟ್ ಆಗ್ತದೆ. ಈಗ ನಮಗೇನು ಎಲ್ಲ ಸಂಬಂಧ ಇಲ್ಲ, ಎಲ್ಲರೂ ಒಟ್ಟೆ ನಮಗೆ ಎಲ್ಲ ಒಂದೇ ಏನಂತೀರಿ, ಕೆಲಸ ಮಾಡ್ಲತ್ತಾನ ನಮ್ಮ ಜೀವ ಅದಕ್ಕೆ ಹಾಕ್ತೇವೆ. ಮುಂದಿನ ನಮ್ಮ ಇಲೆಕ್ಷನ್ ಬೇರೆ ಯಾವುದು, ಹಾಂ ಸ್ಟೇಟ್ ಆಗಲಿ ರಾಜ್ಯದ ಬೇರೆ ಪಂಚಾಯತ್ ಬೇರೆ, ಯಾವ ನಮ್ಮ ಕಡೆ ಈಗ ಹಾಕೋದು ಮೋದಿ. ಮೋದಿ ಅವ್ರು ಬಂದ್ರೆ ಒಳ್ಳೇದಂತೀರ? ಅವ್ರು ಬರ್ತಾರೆ ಬರ್ತಾರೆ. ರೈಟ್ ಕರೆಕ್ಟು ಬರೇಬೇಕು. ಹಾಂ ನರೇಂದ್ರ ಮೋದಿ. ನಮ್ಮಂಥ ಬಡವರೆಲ್ಲ ಮೋದಿಯವರು ಎಷ್ಟು ಕೆಲಸ ಮಾಡಿದ್ದಾರೆ. ಅಲ್ಲ ಇವಾಗ ಬಡವರಿಗೆಲ್ಲ ಏನೋ ಇನ್ನೂ ಜಾಸ್ತಿ ಕಾಸು ಕೊಡಿ, ಅದು ಇದು ಕೊಟ್ಟಿಲ್ವಾ ಮೋದಿಯವರು? ಕಾಸು ಗೀಸು ಯಾರಿಗೂ ಬೇಕಾಗಿಲ್ಲ, ಕೆಲಸ ಮಾಡಿದ್ರೆ ದುಡಿಬೇಕಷ್ಟೇ. ದೇಶ ಚೆನ್ನಾಗಿರಬೇಕು. ಬರೀ ಫ್ರೀ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಫ್ರೀ ನೋಡೋಕೆ ಹೋದರೆ ನಮಗೆ ಆಮೇಲೆ ದೇಶ ಹಾಳಾಗುತ್ತಲ್ಲ. ಮತ್ತು ಎಲ್ಲಿಂದ ಕೊಡ್ತಾರೆ ಅವರು? ಎಲ್ಲಿಂದ ಕೊಡ್ತಾರೆ ಅವರು? ನಮ್ಮದೇ ದುಡ್ಡು ನಮಗೆ ಕೊಟ್ಟಿದ್ದಾರೆ. KV ಬಿಲ್ 2 ತಿಂಗಳು ಬಂತಲ್ಲ ಜಾಸ್ತಿ, ಒಂದೇ ತಿಂಗಳು ಬಿಲ್ 3 ತಿಂಗಳದ್ದು ಒಂದೇ ಸರಿ ಕಟ್ಬಿಟ್ಟಿದ್ದೀವಿ ನಾವು. ಇಲ್ಲ ನಮ್ಮ ಮೋದಿನೇ ಸರ್ ಫಾರೆವರ್. ಅವ್ರು ದೇಶಕ್ಕೆ ಡೆವಲಪ್ಮೆಂಟ್ ಮಾಡ್ತಾರೆ ಸರ್. ಅವರು ದೇಶಕ್ಕೆ ಒಳ್ಳೇದಾಗುತ್ತೆ ಡೆವಲಪ್ಮೆಂಟು. ಅದೇನು 2000 ರೂಪಾಯಿ ಏನಾಗಲ್ಲ ಬಿಡಿ. ಅದು ನಾವು BJP ಮೋದಿಯವ್ರಿಗೆ ಓಟ್ ಹಾಕ್ತೇವೆ ರೀ. ಹಾಂ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರೆ. ಏನು ಕೊಟ್ಟರು ಭೀ ನಾವು ಮೋದಿಗೆ ಓಟ್ ಹಾಕ, ಕೊಡಲ್ಬೇಕಾ ಬಿಡಲ್ಬೇಕಾ? ಒಳ್ಳೇದು ಕೆಲಸ ಮಾಡಿದ್ದಾರೆ ಮೋದಿ ಅವರು. ಹಾಂ ಚಂದ ಮಾಡ್ಯಾರಿ. ಹಾಂ ಮೋದಿನೇ ರೀ ಒಳ್ಳೇದು. ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರಂತೆ. ಫ್ರೀ ಕೊಟ್ಟಿದ್ದವ್ರ ಕಡೆಗೆ ಒಳ್ಳೆಯವ್ರು ಅವ್ರು ಯಾರು? ನಾವು BJP ಮೋದಿಯವ್ರಿಗೆ ಓಟ್ ಹಾಕ, ಅವ್ರು ಕೊಡಲ್ಬೇಕಾ ಅಷ್ಟೇ ಹೋಗಲ್ಬೇಕು. ಮೋದಿ ಬಂದ್ರೆ ಚಲೋ ಅದ. ಮೋದಿ ಏನು ಮಾಡಿಲ್ಲ ಅಂತಾರೆ? ಬೇಕು ಮಂದಿ ಅಂತವ್ರಿ ಶಾಣೆ ಮನುಷ್ಯನ. ಹಾಂ ಜಗತ್ತಿನ ಗುರು ಅನ್ರಿ ಇವತ್ತು. ಅವ್ರು ಎಷ್ಟೋ ಪ್ರಧಾನಮಂತ್ರಿ ಬಂದವ್ರಿ, ಅವ್ನಿಗೆ ಯಾಕಂತ ಇವತ್ತೆಲ್ಲ ನಾವು ಅಲ್ಲತ್ತ ಜನ ಇಡೀ ಜಗತ್ತು ಹೊರಗಿನ ದೇಶ ಹಾಲು ಬರೀತದ. ಪುಗ್ಸೆಟೆ ಕೊಡಬೇಡ್ದು, ಯಾರಿಗೆ ಭೀ ಕೊಡಬೇಡ್ದು ಪುಗ್ಸೆಟೆ. ಹಾಂ ಈಗ ಮತ್ತೆ ಬಂದರೆ ಇನ್ನೂ ಏನೇನೋ ಕೊಡ್ತೀನಿ ಅಂತ ಹೇಳಿದಾರಲ್ಲ. ಅವ್ರದ್ದು ಏನು ಕೊಟ್ಟರು ಭೀ ಏನು ಬರಲ್ರು. ಹಾಂ ಸಾಧ್ಯನೇ ಇಲ್ಲ. ನೋಡ್ರಿ ಬೀದರಲ್ಲಿ ಯಾರು ಬರ್ಬೋದು ರೀ? ಇಲ್ಲಿ ಟಕ್ಕರ್ ಅವ ಅಡ್ಡು ಅಂದ್ರೆ ಭೀ BJPನೇ ಬರ್ತದೆ. ಬಂದರೆ ಒಳ್ಳೇದು. ನಿಮ್ಮಂಥ ಯುವಕರು ಮೋದಿ ಹೆಸರು ಹೇಳಬಾರ್ದು, ಮೋದಿ ಹೆಸರು ಹೇಳಿದ್ರೆ ಕಪ್ಪಾಳು ಕೊಡಿಬೇಕಂತಾರಲ್ಲ ಕಾಂಗ್ರೆಸ್ ಅವರು. ಯಾಕೆ ಹೊಡಿತಾರೆ ಅವ್ರು? ನಾವು ಹೊಡಿಬೇಕು ಅವ್ರನ್ನ, ಕಾಂಗ್ರೆಸ್ ಅವ್ರಿಗೆ. ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ವರ್ಕು? 10 kg ಅಕ್ಕಿ ಎಲ್ಲಿ ಕೊಡ್ತಾ ಇದ್ದಾರೆ ಇವರು? ಕೊಡ್ತಾ ಇಲ್ಲ. ನುಡ್ದಂತೆ ನಡೆದಿದ್ದೀವಿ ಅಂತಾರಲ್ಲ ಎಲ್ಲ. ಎಲ್ಲ ಏನು ನಡೆದಿಲ್ಲ, ಓನ್ಲಿ ಬಸ್ ಫ್ರೀ ಮಾಡಿದ್ದಾರೆ. ಬಸ್ನು ಟೈಮ್ಗೂ ಇಲ್ಲ. ಟೈಮ್ಗೂ ಇಲ್ಲ. ಕಾಲೇಜ್ ಬಸ್ಗೆ ಎಲ್ಲ ಹಾಂ ಇಲ್ಲ ಬರಲ್ಲ. ಭಾಳ ತೊಂದರೆ ಆಗಿದೆ ಕಾಂಗ್ರೆಸ್ಸಿಂದ. ನಮ್ಗೆ ಅನ್ನಿಸ್ಕೆ ಮಟ್ಟಿಗೆ ಮೋದಿ ಬಂದ್ರೆ ಸರಿ. BJP ಯಾಕಂಗೆ ಅನ್ಸುತ್ತೆ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟರಂತಲ್ಲ. ಫ್ರೀ ಕೊಟ್ಟರೆ ಏನು ಮಾಡಿದ್ರೆ ಫ್ರೀ ನಮ್ಗೆ ಬಾಕಿ ನಮಗೆ ಬಾಕಿ ಮಾಡ್ಕೊಳತ್ತಾರ ಅವರು. ನಮಗೆ ಹೆಸರಿಗೆಲ್ಲ ಬಾಕಿ ಮಾಡಿದ್ರೆ ಹೆಂಗಸರು ಕೊಡ್ತಾರೆ ಅಂತ ಆದರೂ ಕೊಡ್ತಾರೆ. ಅವ್ರು ಗ್ಯಾರಂಟಿ ನೋಡಿ ಕೆಲಸ ಸರಿಯಾಗಿ ಮಾಡಿಬೇಕಲ್ರಿ. ಅಲ್ಲ ಮೋದಿ ಅವ್ರು ಏನು ಕೆಲಸ ಮಾಡಿಲ್ಲ ಅಂತಾರೆ. ಅವ್ರ ಮಗ ರೂಪಾಯಿ ಮಾಡ್ಯಾರ ರೈತರಿಗೆ ಕೆಲಸ ಮಾಡ್ಯಾರ. ಹಾಂ ಅವ್ರು ಪೈಲೆ 6000 ಕೊಡ್ತೀರಿ, ಮತ್ತು ಇವ್ರು ರಾಜ್ಯ ಸರ್ಕಾರದಿಂದ 4000 ಕೊಡ್ತೀರಿ, 10,000 ಕೊಡ್ತೀರಿ ಪೈಲೆ. ಈಗ ಬಂದು ನಿಲ್ಸಾರೆ ಈ ಕಡೆ ನೆಲೆಸಿ ಈ ಕಡೆ ಮಾಡ್ರಿ ಅವರು. ಎಲ್ಲಿ ಮಾಡ್ಯಾರ ಎಲ್ಲ ಮೋದಿದ್ರೆ ಕೆಲಸ ಸರಿಯಾಗೈತೆ ರೀ. ಅದು ಮೋದಿ ಅವ್ರದ್ದು 2000 ಬರುತ್ತಾ? ಅದು ಬಂದು ಮಾಡ್ಯಾರ. ಈಗ 6000 ಬರ್ತಾವೆ ರೀ. ಹಾಂ ಬರ್ತಾವಲ್ಲ ರೀ. ಒಟ್ಟಲ್ಲಿ ಮೋದಿಗೆ ಬಂದರೆ ಒಳ್ಳೇದಂತ. ಹಾಂ ಸರ್. ನಮಗೆ ಮೋಸ್ಟ್ಲಿ ಮೋದಿ ಸರ್ಕಾರ ಒಳ್ಳೇದ್ರಿ. ಹಾಂ ಯಾಕಂದ್ರೆ ಮೋದಿ ಒಂದು ದೇವ್ರು ಇದ್ದಂಗೆ ರೀ ಎಲ್ಲರು. ಇವು ಏನು ನಮಗೆ ಕಾಂಗ್ರೆಸ್ ಸರ್ಕಾರ ಏನು ನಮ್ಗೆ ಪಸಂದಿಲ್ಲ. ಮೋದಿ ಒಳ್ಳೆಯವ್ರಿ. ಅಲ್ಲ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಮೋದಿ ದೇಶಕ್ಕೆ ಹಿಡಿದಿರೋ ಶನಿ ಥರ ಅಂತ ಹೇಳ್ತಾರೆ. ಅವ್ರು ಶನಿ ಇಲ್ರಿ, ಗರೀಬಿ ಸಲ್ಯಾಕ ಒಂದು ದೇವ್ರ ನಾವು ಮನೆ ದೇವ್ರು, ಎಲ್ಲರೂ ಮನೆ ದೇವ್ರ ನಾವು ಮೋದಿ. ಹಾಂ ಹೇಳ್ಬೇಕು ಮಾಡಿಲ್ಲ ಕೆಲಸ ಅಂತಾರೆ ಮೋದಿ. ಕಾಂಗ್ರೆಸ್ ಅವರು ಬೊಕ್ಕ ಮಾಡಿರಿ ಮೋದಿ. ಹಾಂ ಅಂತ ರಾಮ ಮಂದಿರ ಕಟ್ರು ಮೋದಿ. ಹಾಂ ಮತ್ತು ಮೋದಿ ಏನು ಮಾಡಿಲ್ಲ, ಎಲ್ಲ ಮಾಡ್ಯಾರ ಮೋದಿ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ರಾಮ ಮಂದಿರದಿಂದ ಹೊಟ್ಟೆ ತುಂಬತ್ತ ನಾವು ಹೋಗಲ್ಲ ಅದಕ್ಕೆ ಅಂತಾರೆ. ರಾಮ ಮಂದಿರ ಯಾಕೆ ಕಟ್ಟನಂದ್ರೆ ಮೋದಿ 100 ತೆಲಿಗಳು ಹೋದು. ಹಾಂ 100 ತೆಲಿಗಳು ಹೋದು. ಮೋದಿ ಬಂದ ಮೇಲೆ ರಾಮಗುಡಿ ರೆಡಿ ಆಯ್ತು ಸರ್. ರಾಮಗುಡಿ ರೆಡಿ ಆಗೋಣನೇ ನಮ್ಮಂತರ ಯುವಕರು ಹೋಲಕ್ಕೆ ರೆಡಿ ಆದವ್ರು. ಹಾಂ ಮತ್ತು ನರೇಂದ್ರ ಮೋದಿ ಇದು ರಾಮ ಮಂದಿರ ಕಟ್ಟಿನಾಗೆ ಹೋಗಿದ್ದೆ ನಾವು. ರಾಮ ಮಂದಿರ ರೆಡಿನೇ ಆಗಿಲ್ಲ ಅಂದ್ರೆ ನಾವೆಲ್ಲಿಂದ ಹೋಗ್ತೀವಿ ಸರ್. ಹಾಂ ಮತ್ತು ಮೋದಿ ಒಳ್ಳೆಯವರು. ಹಾಂ ಮತ್ತು ಅವರೆಲ್ಲ ಕಾಸ್ಟ್ಲಿ ಬಟ್ಟೆ ಹಾಕೊಂತಾರಂತೆ. ಕಾಸ್ಟ್ಲಿ ಬಟ್ಟೆ ಹಾಕೊಂಡ್ ಸರ್ ನಮ್ಮಂತಾರೆ. ಹಾಂ ಯೋಗಿ ಮತ್ತು ಮೋದಿ ಅವ್ರು ಒಂದೇ ಬಟ್ಟೆ ಹಾಕ್ತಾರೆ ಸರ್. ಹಾಂ ಮತ್ತೆ ಈಗ ಮೋದಿ ಅವ್ರು ಬಂದರೆ ಒಳ್ಳೇದಂತೀರ? ಮೋದಿ ಬಂದ್ರೆ ಒಳ್ಳೇದು ಸರ್. ನಮಗೆ ನರೇಂದ್ರ ಮೋದಿ ಸರ್. ಹಂಗೆ ಯಾಕೆ ಅನ್ಸುತ್ತೆ ರೀ? ಎಲ್ಲ ಫ್ರೀ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಕರ್ನಾಟಕ ಚಲೋ ಇದೆ ಸರ್, ಬಟ್ ಮ್ಯಾಗೆ ಮೋದಿ ಸರ್ಕಾರ ಬೇಕು ನಮಗೆ.
ಇವಾಗ ಅಲ್ಲೂ ಬಂದರೆ ಇನ್ನೂ ಏನೇನೋ ಫ್ರೀ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಫ್ರೀ ಬೇಡ ಸರ್ ನಮಗೆ. ಇಂಡಿಯಾದಲ್ಲಿ ಪೂರಾ ವರ್ಲ್ಡ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಫಸ್ಟ್ ನಂಬರ್ ಆಗಿದೆ ಇಂಡಿಯಾ ಈಗ. ಸೊ ಮೋದಿ ಅವ್ರು ಬಂದರೆ ದೇಶ ಸುರಕ್ಷಿತವಾಗಿರುತ್ತೆ ಅಂತೀರಾ? 100%. ಯಾವ ದೇಶನಲ್ಲೇ ಭೀ ನಾವು ಹೋಗಿ ಮಿಸ್ಟೇಕ್ ನೀವೇನಾಯ್ತು ನಮ್ಮ ಇಂಡಿಯಾ ಬಗ್ಗೆ ಮಾತಾಡೋಕೆ ಬೇಗ ಅನ್ಸ್ತಾರೆ ರೀ ಹೊರಗಿನ ದೇಶದವರು. ಒಂದು ಟೈಮ್ ಅದು ಹಿಂಗೆ, ಒಂದು ಟೈಮ್ ಹಾಗಿತ್ತು, ಒಂದು ಟೈಮ್ ಹಿಂಗೆ ಇರ್ತದೆ. ಈಗ ಮರ್ಯಾದೆ ಜಾಸ್ತಿ ಆಗಿದೆ. ಮರ್ಯಾದೆ ಜಾಸ್ತಿ. ಹಾಂ, ಈ ಕಡೆ ಗೂಗಲ್ ಹುಡ್ದು ನೋಡಿಲ್ಲ ಕುನಾನೇ ಆಗುತ್ತೆ ಎಲ್ಲರಿಗೆ ನಾವು ಹೇಳೋದಕ್ಕಿಂತ ಭೀ ಹೆಚ್ಚೀಗ. ಸೊ ಮೋದಿ ಬಂದರೆ ಮತ್ತೆ ಒಳ್ಳೇದಾಗುತ್ತೆ ಅಂತ. ಮತ್ತೆ ಒಳ್ಳೇದು. ಮತ್ತೆ ಏನೇನು ಚೇಂಜ್ ಮಾಡ್ತಾರೆ ಅವ್ರಿಗೆ ಕುನ ಇರ್ತದಿಲ್ಲ ಈಗ ರೀ. ಹಿಂಗೆ ನರೇಂದ್ರ ಮೋದಿ. ಹೌದು. ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರೆ. ಅದು ಫ್ರೀ ಕೊಟ್ಟೆ ಬೇಕಾರ್ ಮಾಡ್ಯಾರ ರೀ. ಕೆಲಸ ಮಾಡೋ ಕಾರ್ಯಕರ್ತ ಸಿಗಲ್ಲೋಗ್ಯಾರ, ಕೆಲಸ ಮಾಡೋಕೆ ಹೊಲ್ದಾಗ ಕೆಲಸ ಸಿಗಲ್ಲೋಗ್ಯಾರ. ಆಮೇಲೆ ಬಸ್ಸಿನಾಗ ಏಜ್ ಆಗಿದ್ರು ಸೀಟ್ ಸಿಗಲ್ಲೋಗ್ಯಾವ. ನೋ ಬೆನಿಫಿಟ್, ಉಲ್ಟಾ ಲಾಸ್ ಅದ ರೀ. ಯಾವುದೇ ಸ್ಕೀಮ್ ಕೊಡ್ಬಾರ್ದು. ಕೊಡ್ಲಿ ಸ್ಕೀಮ್ನ ಹೇಳ್ತೀನಿಲ್ಲ. ಶಿಕ್ಷಣ ಕೊಡ್ರಿ, ರೈತರಿಗೆ ಕೊಡ್ರಿ, ರೈತರ ಸಲಕ್ಕೆ ಏನಾರ ಕೊಡ್ರಿ, ಶಿಕ್ಷಣ ಕೊಡ್ರಿ. ಅದು ಬಂದು ನಮ್ಮ ದೇಶ ನಡೆಯೋದೇ ರೈತರದಿಂದ, ರೈತರಿಗೆ ಕೊಡಬೇಕು. ಮೋದಿ ಅವ್ರು ಬಂದರೆ ರೈತರಿಗೆ ಒಳ್ಳೇದಾಗುತ್ತೆ. ಹೌದು. ಮೋದಿಯವ್ರು ಬರಬೇಕು, ಬರಬೇಕೇ ಅವರು ಬರ್ತಾರೆ. ಇಲ್ಲೇನಾಗ್ಬೋದು? तो ಬೀದರ್ ಯಾವಾಗೂ ಎವರ್ಗ್ರೀನ್ BJP ಅದ. ಹಾಂ, ಯಾವಾಗೂ ಕ್ಯಾಂಡಿಡೇಟ್ ಯಾರ್ಯಾರ್ಲಾಗ BJP ಅದ. ಹಾಂ, ಕ್ಯಾಂಡಿಡೇಟ್ ಯಾರ್ಯಾರ್ಲಾಗ ಒಳ್ಳೇದಾ? INDA ಬಂದರೆ ಒಳ್ಳೇದಾ? ಮೋದಿನೇ ಸರ್, ಮೋದಿನೇ. ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಏನೂ ಕೆಲಸದಿಲ್ಲ ಸರ್, ಅವು ಏನೂ ಕೆಲಸ ಇಲ್ಲ. ಆ ಫ್ರೀ ಏನು ಕೊಡ್ಲತ್ತಾರಲ್ಲ, ಏನೂ ಕೆಲಸದಿಲ್ಲ. ಅದು ನಮಗೆ ಬೇಕು ಮೋದಿ ಸರ್ಕಾರ, ಬೇರೆ ಸರ್ಕಾರ ನಮಗೆ ಬೇರೆ. ಮೋದಿ ಬಂದರೆ ಒಳ್ಳೇದಾಗುತ್ತೆ. ಒಳ್ಳೇದಾಯ್ತು ಸರ್. मोदी है तो मुमकिन है. मोदी कुछ फ्री में नहीं दे रहा है, लेकिन कांग्रेस दे रहे हैं ना फ्री में सब. क्या दे रहे कांग्रेस? 2000 रुपए करंट, बिजली, वो फ्री करके देश बर्बाद कर रहे हैं. बर्बाद कर रहे हैं. हाँ, क्यों सर, आपको क्यों लगता है ऐसा? ಅಲ್ರಿ ಫ್ರೀ ಏನು ಕೊಡ್ಬೇಕಾ? ಹಾಂ, ಹೆಣ್ಮಕ್ಳೆಲ್ಲ ಖುಷಿ ಇದ್ದಾರೆ. ಏನು ಖುಷಿ ಇದ್ರೆ ಗಂಡು ಮಕ್ಕಳು ದುಡ್ಕೊಂಡು ತಿನ್ನೋ ದೇಶ ನಮ್ದು. लेबर नहीं मिल रहा. ऐसी सिचुएशन कर दिए कि अब खेत को जाके नागर हम मारना पड़ रहा है, खुरपना हम करना. कहाँ से लाना बताओ? लेबर नहीं मिल रहा है, लेबर का प्रॉब्लम हो गया अभी. हाँ, अब छोटा आदमी पैसे भुगत दे रही गवर्नमेंट. कई को काम करता है, कई को मेहनत करता है. राशन मिल रहा है, राशन कार्ड पे 2000 मिल रहे हैं, आराम से चल रहा है. इसलिए बोल रही है अब की बार मोदी. अब की बार नहीं, हर बार जब तक जिंदा है मोदी हमेशा पार. हम तो ये बोल. हमारे ज़िले में जो HD कुमार अन्ना ने अलायंस किया है, उसकी बुनियाद पर हमारे भगवंत खोबा साहब जीतेंगे. नहीं, कांग्रेस अच्छा है बोल रहे, लेकिन अच्छा है, लेकिन कांग्रेस फ्री दे के क्या है, देश पीछे हो जा रहा अपना. अगर आगे बढ़ना है तो मोदी जी को जिताना पड़ता. मोदी जी कॉस्टली कपड़े पहनते करके बोल रहे हैं. तो कॉस्टली कपड़े से यार देश को संबंध क्या है बोलो? फिर संबंध नहीं है. लीडर अच्छा रहना अपना बस. कांग्रेस आया तो फिर से फ्री में कुछ दे रहा है करके बोल रहे हैं. फ्री अलग बात है, देश को आगे बढ़ाना अलग बात है. अगर फ्री देंगे तो देश पीछे हो जाएगा. अगर मोदी आया तो अच्छा लगता है. मेरे को तो मेरा ओपिनियन है हो रहा है बस. ಮೋದಿ ಬಂದ್ರೆ ಬೆಸ್ಟ್ ಅಂತ BJP. हाँ, कांग्रेस ಅವರೆಲ್ಲ ಫ್ರೀ ಕೊಟ್ಟಿದ್ದಾರಲ್ಲ. फ्री देना नहीं चाहिए सर. बहुत पब्लिक को बहुत सारा प्रॉब्लम हो रहा है. अभी लेडीज सब फुल खुश में है करके बोल रहे हैं. बस का बस का बहुत प्रॉब्लम है. अभी नए बोले तो अभी हम 5-6 घंटे से रुके. हम मुंबई में रहते हैं ऑलमोस्ट ऑल. अभी हमको गुलबर्गा जाना है. 5-6 घंटे रुके हम इधर पे. कुछ बस का प्रॉपर टाइमिंग नहीं है, कुछ नहीं है. पहले अच्छा था क्या? फ्री के पहले सब अच्छा था, बराबर प्रॉपर टाइमिंग पे आता था, प्रॉपर टाइमिंग पे जाता. जब से कांग्रेस सरकार वाले ये फ्री करके छोड़े, बस जेंट्स वाले को तो बहुत ही प्रॉब्लम है. वो लेडीज़ वाले को भी, बहुत जन को भी बहुत तकलीफ है. बहुत सारा जो बुजुर्ग है उन लोगों को नहीं, भी बहुत सारा तकलीफ है. ये करना है तो तुम कैसे सीनियर सिटीजन है तो वो लोग के लिए किया रहता तो बहुत बढ़िया रहता था. ऐसे अननेसेसरी एजेड अनएजेड वाले को भी करके भी बहुत प्रॉब्लम कर रहे हैं. मोदी आया तो अच्छा लगता है. मोदी आया तो बहुत अच्छा लगता है. बहुत बढ़िया इंसान है वो मोदी. BJP पार्टी, भारत जनता पार्टी एकदम सही है. बहुत कुछ किया है उसने. सब ये लोग क्या सब लालची का बन दे के अब सब करके मोदी ने बहुत ओके लालच बढ़ा रहा है. मोदी का पास पावर है, वो कैसा कांग्रेस के पास पावर है भी नहीं उतना. अभी तो मोदी ಬರಬೇಕಾಗ್ತದೆ. ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟರಲ್ರಿ. ಫ್ರೀ ಕೊಟ್ಟಾರ್ರಿ. ಹ್ಯಾಂಗೆ ಕೊಟ್ಟಾರ ಗೊತ್ತಾ? ಸರಾಯಿ ಬಿಲ್ ಜಾಸ್ತಿ ಮಾಡಿದ್ರು. ಹೆಂಗಸರು ರೊಕ್ಕ ಗಂಡಸರು ರೊಕ್ಕ ಹೆಂಗಸರಿಗೆ ಕೊಡ್ತಾ ಇದ್ದಾರೆ. ಏನು ಫ್ರೀ ಮಾಡಿ ಏನು ಮಾಡ್ಯಾರ ಅವರು ಕೇಳ್ರಿ. ಈ ಬೀದರ್ದಿಂದ ಗುಲ್ಬರ್ಗಕ್ಕೆ ಲೇಡೀಸ್ ಬಸ್ ಫ್ರೀ ಇದೆ ಅಂತೇಳಿ ಶಾಪಿಂಗ್ ನಡೆದಾರೆ. ಬೀದರ್ದಿಂದ ಗುಲ್ಬರ್ಗ ಶಾಪಿಂಗ್ ನಡೆದಾರೆ. ಹಾಂ, ಮತ್ತು ಅವ್ರದ್ದೇ ದಾದಾಗಿರಿ. ನಾವು ಬಸ್ಸಿನಾಗಲ್ಲಿ ಟಿಕೆಟ್ ಕೊಟ್ಟು ಸುದ್ದಕ್ಕೆ ಕೂಡ್ಲಿಕ್ಕೆ ಇದು ಇಲ್ಲ, ನಿಂತು ಬರ್ಬೇಕು ನಾವು. ಹಾಂ, ಇಟ್ಟು ಪ್ರಾಬ್ಲಮ್ ಅದ. ಹಾಂ, ಆಯಿತು. ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗದ. ಇದೇ ಮೋದಿ ಸರ್ಕಾರ ಇರಬೇಕು. ನಮ್ಮ ಬೀದರ್ ಜಿಲ್ಲೆಗೂ ಕೂಡ ಭಗವಂತ ಕುಬ ಗೆದ್ದು ಬರೇ ಬರ್ತಾರೆ. ಹಾಂ, 100% ಬಂದೇ ಬರ್ತಾರೆ. ಮೋದಿ ಒಳ್ಳೇದು. ಇವರು ರಾಹುಲ್ ಗಾಂಧಿ ಅವ್ರು ಏನು ಮಾಡ್ತಾರ? ಏನು ಮಾಡಿಲ್ಲ. ಮೋದಿ ಬಂದ್ರೆ ಒಳ್ಳೇದಾಗುತ್ತೆ. ಒಳ್ಳೇದು.
ಮೋದಿ ಬಂದ್ರೆ ನಮಗೆ ಒಳ್ಳೇದು ರೀ. ನಾವು ಇದ್ದಿದ್ದು ಹೇಳಕ್ಕೇನ್ರಿ, ನಮ್ಮ ಜೀವಕ್ಕೆ ನಮಗೆ ಬಂದಿದ್ದು ಮೋದಿ. ಅಲ್ಲ ಈಗ ರಾಹುಲ್ ಗಾಂಧಿ ಅವ್ರು ಬಂದ್ರೆಲ್ಲ ಫ್ರೀ ಕೊಡ್ತಾರಂತಲ್ಲ. ಅದ ಏನು ಕೊಟ್ರಿ ಭೀ ನಮಗೆ ಉಪಯೋಗ ಇಲ್ರಿ, ಅವ್ರದಿಂದ ನಮಗೆ ಉಪಯೋಗ ಅದ. ಮೋದಿಯಿಂದ ಉಪಯೋಗ ಇದೆ. ಹಾಂ, ಅವರು ರೈತರಿಗೆ ಕೊಡ್ತಾರಲ್ಲ 6,000 ಅದು ಬರ್ತಾ ಇದೆ ಮೋದಿ ಅವರದು. ಮೋದಿಯವ್ರು ರೈತರಿಗೆ ಕೊಡತ್ತಾರೆ, ಯಾವ್ದು ಭೀ ಸತ್ತವ್ರಿಗೆ ಕೊಡತ್ತಾರೆ, ಎಲ್ಲರಿಗೆ ಮಾಡಿದ್ದು ಉಪಯೋಗ ಮಾಡತ್ತಾರೆ ಅವರು ಇವತ್ತಿನ ತಾರೀಕದಾಗ. ಮೋದಿ ಬಂದ್ರೆ ಒಳ್ಳೇದಾಗುತ್ತೆ. ಹೌದು. ನನಗೆ ಎಷ್ಟು ನಾಲೆಜ್ ಇದೆ, 2000ರಿಂದ ನಾನು ನೋಡ್ಕೊತ ಬಂದಿದ್ದೀನಿ. 2000ರಲ್ಲಿ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಪ್ರಧಾನಮಂತ್ರಿ ಆ ಸಮಯದಲ್ಲೂ ಕೂಡ ಒಳ್ಳೇದಾಯಿತು. ಆವಾಗ ಪೆಟ್ರೋಲ್ ಲೆಕ್ಕ ಹಾಕಿದರೆ 30, 38, 30 ಈ ಥರ ಪ್ರೈಸ್ ಇತ್ತು. ಅದಾದ ನಂತರ 2014ರಲ್ಲಿ ಏನು ಪ್ರೈಸ್ ಇತ್ತು, ಇವಾಗ ಏನು ಪ್ರೈಸ್ ಇದೆ ಅಂದರೆ ಇವ್ರು ಬಿಟ್ಟು ಹೋಗೋ ಸಮಯದಲ್ಲಿ 70 ರೂಪಾಯಿ, ಮೋದಿ ಬಂದ ಮೇಲೆ 100 ರೂಪೀಸ್. ಅವಾಗಿಂದ ಇವಾಗ ಅವ್ರು ಕಂಪೇರ್ ಮಾಡಿದರೆ 2 ಪಟ್ಟು ಆಗಿದೆ. ಇವಾಗ ಯಾವ ಥರ ಕ್ರೈಸಸ್ ಆಗಿದೆ ವರ್ಲ್ಡಲ್ಲಿ, ಗ್ಲೋಬಲ್ ಮಾರ್ಕೆಟಲ್ಲಿ ಏನೇನು ಆಗ್ತಾಯಿದೆ ಏನಿಲ್ಲ. ಮೋದಿಯವ್ರು ಬಂದಾದಮೇಲೆ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಇಟ್ಕೊಂಡಿದ್ದಾರೆ, ರೋಡ್ಗಳು ಆಗ್ತಿದೆ, ನೆಟ್ವರ್ಕಿಂಗ್ ಕನೆಕ್ಟಿವಿಟಿ ಇದೆ. ಹಾಂ, ಮತ್ತಂದರೆ ಟ್ರೈನ್ಸು, ಒಂದೇ ಭಾರತ್ ಟ್ರೈನು. ಹಾಂ, ಯಡಿಯೂರಪ್ಪ ಸರ್ಕಾರ ಇದ್ದಾಗ 4,000 ರೂಪಾಯಿ ಬರ್ತಾಯಿತ್ತು ಎಕ್ಸ್ಟ್ರಾ. ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ ಅದನ್ನು.